ಚೆಕ್ ಮಾಡ್ತೀನಿ ಸ್ಕ್ಯಾಮಾ ಇಲ್ಲ ரியல் ரியல் ஆகி ரீல்ஸ் பண்ணிட்டு இருக்காங்க. வாங்க உங்ககிட்ட போய் கேட்கலாம் இந்த கொஸ்டின் என்ன சொல்றாங்க. ಫೋನ್ ಹೋಗ್ಬಿಟ್ಟು ಅವ್ರ ಅಮ್ಮ ಫ್ರಾಡ್ ಅಮೌಂಟ್ ನಂಗೆ ಹಾಕಿದ್ರೆ ಹಾಕ್ಸ್ಕೊಂಡು ಬಿಡ್ತೀನಿ. ಜೊತೆನಾ ನೀವು ಒಬ್ಬರೇ ಫ್ರೆಂಡ್ಸ್ ಜೊತೆ ಜೊತೆ ಯಾರು ಕರೀತೀವಿ? ರೇಪ್ ಆಗಿರ್ಲಿ ನಾರ್ಮಲ್ ಆಗಿ ದೋಸ್ ಥಿಂಗ್ಸ್ ಅಲ್ಲ ಅದ್ರ ಮೇಲೆ ಮಂಜು ಮಲಕ್ಕೋಸ್ಕರ ಹೋಗಿ ಬಿಟ್ಟು ಕೆಳಗೆಲ್ಲ ಬಿಟ್ಬಿಡಕ್ ಹೋಗ್ಬೇಡಿ. ಲದಾಖ್ ಲದಾಖ್ ಇಸ್ ಮೈ ಡ್ರೀಮ್ ಪ್ಲೇಸ್ ಅನ್ಕೊಂಡು ಲಡಾಖ್ ಬೈಕ್ ಹೊಡಿತೀರಾ? ನಡಿ ಒಳ್ಳೆ ಕರೋಡ್ಪತಿ ಆಗೋಣ. ಪುಷ್ಪಧರ ಟ್ರೇಡರ್ ಆಗೋಣ. ರಾಜು ನೆಕ್ಸ್ಟ್ ನಾನು ಬರ್ತೀನಿ ಬೀಚ್ ಮಾಡೋಣ. ಬೇಕಾದ್ರೆ ವಿಡಿಯೋ ಮಾಡಿ ನಾವು ಜರ್ಮನ್ ಕರ್ಕೊಂಡು ಹೋಗ್ತೀನಿ ಇಬ್ಬರನ್ನ. ರಷ್ಯಾ ನಾನು ಅಷ್ಟೇ. அடுத்த நிமிஷம் நிச்சயமில்லாத வாழ்க்கைங்க. முடிஞ்ச வரைக்கும் எல்லாரையும் சந்தோஷப்படுத்துவோம். ಹಾಯ್ ಮಚೀಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಮ್ಮ ಬರ್ಡೇ ಟು ಬರ್ಡೇ ಒಂದು ಚಾಲೆಂಜ್ ನಮ್ಮ ನೋಡೇ ಸೇರ್ಕೊಂಡು ಬಂದಿನ ನಮ್ಮ ಡೇ 351. சரி வாங்க இன்னைக்கு நான் நமக்கு எப்படி போகுது வீடியோக்குள்ள போய் பார்த்து தெரிஞ்சுக்கலாம். சரி வாங்க. என்னடா இது பஸ் அப்போது ஒரு இடத்துல நின்றுக்குதுன்னு பார்த்தா ஃபுல்லு டிராஃபிக். டைமர் ஆயிடுக்குது, இன்னும் 2 நிமிஷம் இருக்குது. ஓடி போய் பஞ்ச் பண்ணிட்டு கண்டினியூ வீடியோ பண்ணி பின்னால் திரும்பினா ஒரு அண்ணா வந்தாரா, நான் ட்ராப் கொடுங்கன்னு கேட்டேன்னா ட்ராப் கொடுத்தாரு. அதுக்கப்புறம் வந்து கரெக்ட் டைம் பஞ்ச் பண்ணப்பா. ஹாய் மச்சீஸ், அவங்க முன்னாடி 2 பேரும் நிமிஷம் உட்காந்துருக்காங்க. அவங்க கேட்கல. ஹாய் ಏನು ಇತ್ತು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ಆರಾಮಾಗಿ. ಕೂತಿದ್ದೀವಿ ಸುಮ್ಮನೆ ಕೂತ್ಕೊಂಡಿದ್ದೀರಾ? ನೀವಿಬ್ರು ಫ್ರೆಂಡ್ಸಾ ಇಲ್ಲ ಫ್ರೆಂಡ್ಸ್? ಫ್ರೆಂಡ್ಸ್. ಓಕೆ, ಇವಾಗ ನೀವು ಫೋನ್ ನೋಡ್ತೀರಾ. ನೋಡೋವಾಗ ನಿಮಗೆ 2 lakh rupees ಕ್ರೆಡಿಟರ್ ಅವ್ರ ಅಕೌಂಟ್ ಅದ ಬರುತ್ತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಆ 2 lakh ಏನು ಮಾಡ್ತೀರಾ? ಫಸ್ಟ್ ಚೆಕ್ ಮಾಡ್ತೀನಿ ಸ್ಕ್ಯಾಮಾ ಇಲ್ಲ ರಿಯಲ್ ರಿಯಲ್ ಆಗಿ ನಿಮ್ಮ ಅಕೌಂಟ್ ಬರುತ್ತೆ. ಓಕೆ ಡೆಬಿಟ್ ಆಗಿದೆ. ಡೆಬಿಟ್ ಅಲ್ಲ, ಕ್ರೆಡಿಟ್ ಆಗಿದೆ. ಓಕೆ ಕ್ರೆಡಿಟ್ ಆಗಿದೆ. ಮೇಬಿ ಐ ವಿಲ್ ಹ್ಯಾವ್ ನನ್ನ ಹತ್ರ 1 lakh ನಾನು ಇಟ್ಕೊಂಡು ಮೇಬಿ 1 lakh ಜಸ್ಟ್ ಡೊನೇಟ್ ಮಾಡ್ತೀರಾ? ಓಕೆ, ನಿಮ್ಗೆ ಇಟ್ಕೊಂತೀರಲ್ಲ 1 lakh, ಆ 1 lakh ಅಲ್ಲಿ ನಿಮ್ಗೆ ಏನು ಮಾಡ್ತೀವಿ? ಸದ್ಯಕ್ಕೆ ಸ್ಟಡೀಸ್ಗೆ ಹೆಲ್ಪ್ ಮಾಡ್ಕೋತೀನಿ. ಸೆಕೆಂಡ್ ಪಿ ನೋಡಿದ್ರೆ ಈ ಚಿಕ್ಕವರು ಅವ್ರದ್ದು ಆಯ್ತು. ನೀವೇನ್ ಮಾಡ್ತೀರಾ? ನಿಮ್ಗೆ 2 lakh ಆ ಥರ ಬಂದಿದೆ ಅಂದ್ರೆ ಸೇಮ್ ನಿಮ್ಗೇನು ಸ್ಟಡಿ ಕೈ ಖರ್ಚು ಮಾಡ್ತೀರಾ? ಜಾಸ್ತಿ ಜನ ಹುಡುಗಿರ ಹತ್ರ ಕೇಳಿದ್ರೆ ಮೇಕಪ್ ಸೆಟ್ ತಗೊಳ್ತೀನಿ ನಮ್ಗೆ ಅಭ್ಯಾಸ ಇಲ್ಲ, ಮೇಕಪ್ ಮಾಡೋ ಅಭ್ಯಾಸ ಇಲ್ಲ. ನ್ಯಾಚುರಲ್ ನೋ ವೇ ಚಾನ್ಸೇ ಇಲ್ಲ. ನೋ ವೇ ಆಗಿ ಚೆನ್ನಾಗಿತ್ತು. ಅವ್ರು ಮೇಕಪ್ ಎಲ್ಲ ಮಾಡಿದ್ರೆ ಇಷ್ಟ ಇಲ್ಲ. ಆಯ್ತು, ನಿಮ್ಗೆ ಒನ್ ಡೇ ಪಿ ಎಮ್ ಆಗಿ ಆಪ್ಷನ್ ಸಿಕ್ಕಿದೆ. ಏನು? ಒನ್ ಡೇ ಪಿ ಎಮ್ ಆಗೋ ಚಾನ್ಸ್ ಸಿಕ್ಕಿದ್ರೆ ಪಿ ಎಮ್ ಆಗಿದ ತಕ್ಷಣ ಫಸ್ಟ್ ಆಕ್ಷನ್ ಅಂತ ಹೇಳ್ತಾರೆ. ಫಸ್ಟ್ ಆಕ್ಷನ್ ಥಿಂಕ್ ಮಾಡಿ ನೀವೇನ್ ತಗೊಳ್ತೀರಾ? பொத்தி பொத்தி வளர்த்த புள்ள மேகல், அதனால அதுக்கு வெக்க வெட்டு போகல் இருக்காதுங்களா பின்ன. சரி, ಚಿಕ್ಕ ವಯಸ್ಸಿಂದ ಎಷ್ಟೊಂದು ನೋಡಿರ್ತೀರಾ. ಸೆಕೆಂಡ್ ಪಿ ಓದ್ತೀನಿ ಅಂತಿದ್ದೀರಾ. ಈಗ ಎಲೆಕ್ಷನ್ ಬರೀ ಒಂದೇ ವೋಟ್ ರೆಡಿ ಇದೆಯಾ? ಮಾಡ್ತೀನಿ. ಆಯ್ತು, ನೀವು ಥಿಂಕ್ ಮಾಡಿದ್ರಾ? ಸದ್ಯಕ್ಕೆ ನಡೀತಿರೋ ಕ್ರೈಮ್ಸ್ ಮೇಲೆ ಆಕ್ಷನ್ಸ್ ತಗೊಳ್ಳೋ ಹಾಗೆ. ಇವಾಗ ನಡೀತಿರೋ ಕ್ರೈಮ್ಸ್ ಮೇಲೆ ಆಕ್ಷನ್ಸ್ ಆಗ್ತಾ ಇಲ್ಲ. ರೇಪ್ ಆಗಿರ್ಲಿ ನಾರ್ಮಲ್ ಆಗಿ ದೋಸ್ ಥಿಂಗ್ಸ್ ಅಲ್ಲ ಅದ್ರ ಮೇಲೆ ಆಕ್ಷನ್ ಈಗ ಈ ತರ ರೇಪ್ ಮಾಡ್ತಾರಲ್ಲ, ಇದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ. ಫಸ್ಟ್ ಗರ್ಲ್ಸ್ ಸೇಫ್ಟಿ, ಅವ್ರಿಗೋಸ್ಕರ ಸೇಫ್ಟಿಗೆ ಮೇ ಬಿ ಸೇಫ್ಟಿ ಕ್ಲಾಸಸ್ ಟೇಕ್ವಾಂಡೋ ಆಗ್ಲಿ ಕರಾಟೇಸ್ ಆಗ್ಲಿ ಸಮಥಿಂಗ್. ಅಲ್ಲ, ಆ ತರ ತಪ್ಪು ಮಾಡ್ತಾರಲ್ಲ ಅವ್ರ ಯಾಕಂದ್ರೆ ಶಿಕ್ಷೆ ಕೊಡ್ತಾರೆ ಇವರು. 6 ತಿಂಗಳು ಜೈಲು, 1 ವರ್ಷ ಜೈಲು ಅಂತ ಆ ತರ ಶಿಕ್ಷೆ ಕೊಡದೆ ಬೇರೆ ತರ ಏನಾದ್ರು ಪನಿಷ್ಮೆಂಟ್ ಕೊಡ್ತೀನಿ ಅಂದ್ರೆ ಯಾವ ತರ ಪನಿಷ್ಮೆಂಟ್? ಆ ಥರ ಪನಿಷ್ಮೆಂಟ್ ಐ ಥಿಂಕ್ ಅವ್ರಿಗೆ ಎನ್ಕೌಂಟರ್ ಇಸ್ ದ ಬೆಸ್ಟ್ ವೇ. ಹಂಗಂದ್ರೆ ಸಮುದ್ರ ಒಂದೇ ಸಲ ಸಾಯಿಸ್ಬಾರ್ದು. ಅವ್ರು ಸಾಯಿಸೋದ್ ನೋಡ್ಬಿಟ್ಟು ನೋಡಿದ್ರೆ ಭಯ ಬರ್ಬೇಕು. ಆ ತರ ಏನಾದ್ರು ಪನಿಷ್ಮೆಂಟ್ ಅಂದ್ರೆ ಯಾವ ತರ? ಸಾಯಿಸಿದ್ರೆ ಎಲ್ಲರಿಗೂ ಭಯ ಆಗುತ್ತೆ ಆಲ್ಮೋಸ್ಟ್. ಅಂದ್ರೆ ಒಂದೇ ಗುಳ್ಳೆ ಸಾಯಿಸ್ಬಿಟ್ರೆ ಪಾಪ ಅವ್ರಿಗೆ ಕಷ್ಟಪಟ್ಟಿದ್ದಾರೆ ಹೆಂಗ ಅವ್ನು ಗೊತ್ತಾಗುತ್ತೆ. ಮೇ ಬಿ ಸ್ವಲ್ಪ ಇನ್ನು ಟಾರ್ಚರ್ ಕೊಟ್ಟು ಬೇರೆ ಆ ತರ. ಓಕೆ, ಥ್ಯಾಂಕ್ ಯು. ಸನ್ನಿಧಿ ಅಂತ. ಸನ್ನಿಧಿ ಸನ್ನಿಧಿ ಅಂಜಲಿ ಅಂಜಲಿ
ನೀವು ಕ್ಲಾಸಲ್ಲಿ ಹಿಂಗೆ ಸೈಲೆಂಟ್ ಆಗಿದ್ರೆ ಏನು ಮಾತಾಡ್ತಾನೆ ಕ್ವಶನ್ ಕೇಳಿದ್ರೆ ಮಾತ್ರ ಫುಲ್ಲು ಸ್ಮೈಲ್ ಮಾಡ್ತಾರೆ, ಅದೇ ಮಾತಾಡ್ತಾರೆ. ಓಕೆ, ಫೋನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ KJ விஜய். முன்னால வந்தேண்ணா அப்புறம் ரீல்ஸ் பண்ணிட்டு இருக்காங்க. வாங்க உங்ககிட்ட போய் கேட்கலாம் இந்த கொஸ்டின் என்ன சொல்றாங்க பார்க்கலாம். ಬರೀ ಇಂಥದೆಯಾ? ಎಕ್ಸ್ಕ್ಯೂಸ್ ಮೀ, ರೀಲ್ಸ್ ಮಾಡ್ತಾ ಇದ್ದೀರಾ? ಹೌದಾ? ಆಯ್ತು, ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಇವಾಗ ನಿಮ್ಮ ಅಕೌಂಟ್ಗೆ 2 lakh rupees ಕ್ರೆಡಿಟೆಡ್ ಅಂತ ಮೆಸೇಜ್ ಬರುತ್ತೆ. ಅಕೌಂಟ್ ಚೆಕ್ ಮಾಡಿದ್ರೆ ಅಮೌಂಟ್ ಬಂದಿರುತ್ತೆ. ಆ 2 lakh rupees ಏನ್ ಮಾಡ್ತೀರಾ? ತಿಂತೀನಿ. 2 lakh rupees ತಿಂತೀರಾ? ಜಸ್ಟ್ ಲೈಫ್ ಎಂಜಾಯ್ಮೆಂಟ್. 2 lakh rupees ನಿಮ್ಮ ಫ್ರೆಂಡ್ಸ್ ಜೊತೆನಾ ನೀವು ಒಬ್ಬರೇನಾ? ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ಜೊತೆ. ಯಾರನ್ನ ಫ್ರೆಂಡ್ಸ್ ಇವರೇನಾ? ನೀವಿಬ್ಬರೇ ಹೋಗಿ ಬರ್ತೀರಾ? ಇಲ್ಲ, ಗ್ಯಾಂಗ್ ಇದೆ. ಗ್ಯಾಂಗ್ ಜೊತೆ ಹೋಗಿ ಬರ್ತೀರಾ? ಅದೇ ಎಲ್ಲರೂ ಟ್ರಿಪ್ ಹೋಗಿ ಯಾಕೆ ಮಂಜು ಮಲೆ ಪ್ರಕಾರ ಹೋಗಿ ಬಿಟ್ಟು ಕೆಳಗೆಲ್ಲ ಬಿಟ್ಬಿಡಕ್ ಹೋಗ್ಬೇಡಿ. ಅಂದ್ರೆ ನಿಮ್ಗೆ ಇಷ್ಟ ಆದ ಪ್ಲೇಸ್ ಅಂದ್ರೆ ಯಾವ್ದು? ಮುಳ್ಳಯ್ಯನಗಿರಿ. ಹಾ? ಮುಳ್ಳಯ್ಯನಗಿರಿ. ಪ್ಲೇಸ್ ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು ಅಂದ್ರೆ ಇಷ್ಟ ನನಗೆ. ಚಿಕ್ಕಮಂಗ್ಳೂರಾ? ಹಾ, ನಿಮ್ಮೂರು ಚಿಕ್ಕಮಂಗ್ಳೂರು ಅಂತ ಇಷ್ಟ ಅಂತ ಅದ್ ನಗುತ್ತೆ ಅಲ್ವೇ? ನಾನು ನೋಡಿಲ್ಲ ನಿಜ, ನಮ್ಮ ಪ್ಲೇಸಸ್ ನಿಮ್ಮೂರು ಅಲ್ಲೇ ಇಟ್ಕೊಂಡು ಅಲ್ಲೇ ನೋಡಿಲ್ಲ. ಮತ್ತೆ ನೀವು ಹಾಸ್ಟೆಲ್ ಸ್ಟೇ ಮಾಡ್ಕೊಂಡು ಹೋಗ್ತೀರಾ? ಇಲ್ಲ, ಫ್ಯಾಮಿಲಿ ಇದೆ. ನಿಮ್ಗೆ ನೀವೇನ್ ಮಾಡ್ತೀರಾ? ನಾವು ಅಫ್ಕೋರ್ಸ್ ಲೈಫ್ ಎಂಜಾಯ್ ಮಾಡ್ತೀವಿ. ಅದು ಬಿಟ್ರೆ ಲೈಫ್ ಎಲ್ಲರೂ ಲೈಫ್ ಎಂಜಾಯ್ ಮಾಡ್ತಾರೆ. ಆ 2 lakh ಏನ್ ಅದೇ 2 lakh ಅಲ್ಲೇ ಎಂಜಾಯ್ ಮಾಡೋಣ ಅಂತ. 2 lakh ಅಲ್ಲಿ ಇನ್ನೂ ಸ್ವಲ್ಪ ಆಯ್ತು. ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಪ್ಲೇಸ್ ಹೋಗ್ತೀನಿ ಅಂದ್ರೆ 2 lakh ಇಟ್ಕೊಂಡು ಯಾವ ಪ್ಲೇಸ್ ಹೋಗ್ತೀರಾ? ಲದಾಖ್ ಇಸ್ ಮೈ ಡ್ರೀಮ್ ಪ್ಲೇಸ್ ಅನ್ಕೊಂಡು. ಲಡಾಖ್ ಬೈಕ್ ಹೋಗ್ತೀರಾ? ಹಾ, ಗಾಡಿ ಹೊಸಕ್ಕೆ ಬರುತ್ತಾ? ಬರಲ್ಲ, ಕಲಿಸ್ಕೊಳ್ತೀರಾ? ಬರೋರ್ ಜೊತೆ ಹೋಗೋಣ ಅಷ್ಟೇ. ನೀವು ಓಡ್ಕೊಂಡು ಹೋಗ್ಬೇಕು ಲಡಾಖ್ ಅಲ್ಲ? ಅವಾಗ ಆಯ್ತು, ಕಲ್ತ್ಕೊಂಡೇ ಹೋಗೋಣ. ಯಾವ ಗಾಡಿ ತಗೊಳ್ತೀರಾ? ಆಯ್ತು 2 lakh ಅಲ್ಲಿ ಬಂದ್ರೆ ನಾನು GT 650. ಅದು 2 lakh ಮೇಲೆ ಇದೆ. ಓ 2 lakh ಅಲ್ಲ? ಅಲ್ಲ, ನೀವು 2 lakh ಗಾಡಿನೇ ತಗೋಬಿಟ್ರೆ ಇಲ್ಲ, ಮತ್ತೆ ಹೆಂಗೆ? 2 lakh ಅಲ್ಲೆಲ್ಲ ನಾನು ಗಾಡಿ ಎಲ್ಲ ಯೂಸ್ ಮಾಡಲ್ಲ. ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದು ಏನಾದ್ರು ನೋಡಿ. ಸ್ಟಡಿನಾ ಇಲ್ಲ ವರ್ಕ? ಸ್ಟಡಿ ಎಷ್ಟನೇ ಕಲ್ಸುತ್ತಾ? ಸೆಕೆಂಡ್ PU. ನಿಮ್ಮ ಹೆಸರು? ಲಿಖಿತ. ಮಧು. ಮಧು ಲಿಖಿತ ಏನಂತ ರೀಚ್ ಮಾಡ್ತಾ ಇದ್ರಾ? ನಾನು ಬರ್ತೀನಿ ರೀಚ್ ಮಾಡೋಣ. ಬೇಕಾದ್ರೆ ಇದು ಆಕ್ಚುಲಿ ಚೆನ್ನಾಗಿ ವಿಡಿಯೋ ಮಾಡಿ. ರೀಲ್ಸ್ ಎಲ್ಲ ಮಾಡಬೇಡಿ ಅಂತೀರಾ? ಅಲ್ಲ, ನಾನು ರೀಲ್ಸ್ ಎಲ್ಲ ಮಾಡಿ ಇನ್ಸ್ಟಾದಲ್ಲಿ போஸ்ட் ಮಾಡ್ತೀನಿ. சரி, சப்ஸ்கிரைப் ಮಾಡ್ಕೊಂಡು ನೋಡ್ತೀನಿ. அந்த 2 லட்ச ரூபாய் பொண்ணுல கிட்ட என்ன ஆர்டர் பண்ணுவாங்கன்னு சொல்லிட்டு போய் கேட்டோம். நம்ம பசங்க கிட்ட கேட்கலாம் தப்பு தானே. அவங்க பஸ் ஸ்டாப்பில் நம்ம பசங்களாக உட்காந்துருக்காங்க. வாங்க அவங்க கிட்ட போய் கேட்கலாம். உங்களுக்கு என்ன 2000 ரூபாய்? சரி, 2000 ரூபாய் 2 லட்ச ரூபாய் வந்துச்சுன்னா என்ன பண்ணுவீங்க அப்படின்னு. ಓಕೆ, ಹಾಯ್ ಬ್ರೋ. ಒಂದು ನಿಮಿಷ ಚೆನ್ನಾಗಿದೆ. ನೀನ್ ಚೆನ್ನಾಗೇ ಇದೆಯಾ ಬಿಟ್ರು? ಏನೋ ಕಂದಲೆ ಏನೋ 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 ಏನ್ ಇರು ಬ್ರೋ ಬಾ ಬ್ರೋ. இப்போ ತಮಿಳ್ ಗೊತ್ತಾ? ಕನ್ನಡದಲ್ಲಿ ಮಾತಾಡಿ. ಮಾತಾಡಲ್ಲ? ಆಯ್ತು. ಇವಾಗ ನಿಮ್ 3 ಜನ ಇದ್ದೀರಲ್ಲ, ನಿಮ್ 3 ಜನ ಅಕೌಂಟ್ಗೂ 2 ಲಕ್ಷ ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಅಕೌಂಟ್ ಚೆಕ್ ಮಾಡಿದ್ರೆ 2 ಲಕ್ಷ ಕ್ಯಾಶ್ ಇರುತ್ತೆ. ಆ 2 ಲಕ್ಷ ಇಟ್ಕೊಂಡು ಏನ್ ಮಾಡ್ತೀರಾ? ನಾನು ಹೇಳ್ತೀನಿ, ಇವ್ರಿಗೆ ಫೋನ್ ಮಾಡ್ಬಿಟ್ಟು ಅವ್ರ ಅಮ್ಮ ಫ್ರಾಡ್ ಅಮೌಂಟ್ ನಂಗೆ ಹಾಕ್ರಿ ಅಂತ ಹಾಕ್ಸ್ಕೊಂಡ್ ಬಿಡ್ತೀನಿ. 6 ಲಕ್ಷ ಆಗುತ್ತೆ. 6 ಲಕ್ಷನು ಏನ್ರಾದ್ರೂ ಇನ್ವೆಸ್ಟ್ ಮಾಡೋಣ. ಫುಲ್ ಏನಾದ್ರು ತಗೊಂಡ್ಬಂದ್ಬಿಟ್ಟು ಅದನ್ನ ಡಬಲ್ ರೇಟ್ ಪ್ರೈಸ್ಗೆ ಎಕ್ಸ್ಟ್ರಾ ಮಾಡಿ ಫುಲ್ ವ್ಯಾಪಾರ ಬಿಸ್ನೆಸ್ ಮಾಡಿ ಒಳ್ಳೆ ಕರೋಡ್ಪತಿ ಆಗೋಣ. ಪುಷ್ಪಧಾರ ಟ್ರೇಡರ್ ಆಗೋಣ. ನೆಕ್ಸ್ಟ್ ನೀನೆ ಪುಷ್ಪಧಾರ ಬಟ್ಟೆ ಹಾಕಿ ಹೋಗ್ಬಿಡ್ತೀಯ. ಪುಷ್ಪಧಾರ ಸ್ಟೆಪ್ ಹಾಕ್ಬಿಡು, ಎಲ್ಲ ಹೋಯ್ತಾರೆ ಅಷ್ಟೇ. ಬೇಡ, ನಾನು ಹಾಕಲ್ಲ. ನೀನು ಬಿಸ್ನೆಸ್ ಮಾಡ್ತೀಯಾ? ನೀನೇನ್ ಮಾಡ್ತೀಯ ಬ್ರೋ? 2 ಲಕ್ಷ ಎಲ್ಲ ಸಾಲ ಅಲ್ಲ ಬಿಡು. ಏನ್ ಬ್ರೋ? 2 ಲಕ್ಷ ಎಲ್ಲ ಸಾಲ ಆಗಲ್ಲ ನನಗೆ. ಸಾಲಲ್ಲ, 2 ಲಕ್ಷ ಸಿಕ್ಕರೆ 2 ಲಕ್ಷ ಸಿಕ್ಕರೆ ಗಾಡಿ ಇಸ್ಕೊಂತೀನಿ ಬ್ರೋ, ಫೋನ್ ಇಸ್ಕೊಂತೀನಿ. ಯಾವ ಗಾಡಿ? ಯಾವ್ದು ಬರುತ್ತೆ ಅದು ಇಸ್ಕೊಂತೀನಿ ಬ್ರೋ. ಅಲ್ಲ, ನಿಮ್ದು ಏನ್ ಯಾವ ಗಾಡಿ ತಗೋದು? ಬುಲೆಟ್, ಬುಲೆಟ್, R15. 2 ಲಕ್ಷಕ್ಕೆ 2 ಗಾಡಿ ಬರೋಣ. ಅಲ್ಲ ಬ್ರೋ, ನಾನು ಏನ್ ಹೇಳ್ತಿರೋದು, ಇದು 2ರಲ್ಲಿ ಯಾವ್ದಾದ್ರು ಇಸ್ಕೊಂತೀನಿ. ರುಕೋ ಜರಾ ಸಬರ್ ಕರೋ. 2 ಲಕ್ಷ ಮೇಲೆ ಅದ್ರ ಜೊತೆ ಸ್ವಲ್ಪ ಅಮೌಂಟ್ ಹಾಕಿ ಇನ್ವೆಸ್ಟ್ ಮಾಡ್ತಾರೆ. ಸರಿ. ಏನೇನ್ ಮಾಡ್ತೀಯ ಬ್ರೋ? ಸಿಗ್ಬೇಕು ಅಲ್ಲ ಬ್ರೋ? ಸಿಗ್ಬೇಕು ಫಸ್ಟ್. ಸಿಗ್ಬೇಕು. ನಾನ್ ಸುಮ್ಮನೆ ಕೇಳ್ತಾ ಇದ್ದೀನಿ, ಸಿಗುತ್ತೆ ಸಿಗಲ್ವೋ? ಬಂದ್ರೆ ಏನ್ ಮಾಡ್ತೀಯ? ಬಂದ್ರೆ ಫೋನ್, ಗಾಡಿ. ಗಾಡಿ ಯಾವ ಗಾಡಿ ತಗೋ? R15.
ಗಾಡಿ ಫೋನ್ ಅಂದ್ರೆ ಐಫೋನ್, ಗಾಡಿ ಬಿಟ್ಟು ಬೇರೆ ಅಂತ ಅಂದ್ರೆ ಫೋನ್, ಫೋನು ಐತೆ 2 ಲ್ಯಾಕ್ ಇಟ್ಕೊಂಡು 3 ದಿನ ಎಲ್ಲ ರಾಜ್ಯ ಹೋಗಿದ್ರಿ ಆ ಪ್ಲೇಸ್ ನಾವು ಜರ್ಮನ್ ಕರ್ಕೊಂಡು ಹೋಗ್ತೀನಿ ರಿಪರ್ನ. ರಷ್ಯಾ. ನಾನು ಅಷ್ಟೇ ಬ್ರೋ. ರಷ್ಯಾದಲ್ಲಿ ಏನಾಯ್ತು bro? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರ್ತದೆ ನಿಮ್ಗೆ. ಬ್ರೋ ನಾನು ಜರ್ಮನ್ಗೆ ಕರ್ಕೊಂಡು ಹೋಗ್ತೀನಿ, ಫುಲ್ ಲೀಗಲ್, ನೋ ಇಲ್ಲಿಗಲ್. ಅದು ದುಬೈ ಹೋಗ್ಬಿಡು, ಅಲ್ಲೂ ಎಲ್ಲ ಫುಲ್ ಲೀಗಲ್. ದುಬೈಗೆ ಹೋಗ್ಬಿಟ್ರೆ ಇವತ್ತು ನಾನು ಆಗಲ್ಲ ಮಕ್ಕಳನ್ನ. ಥಾಯ್ಲೆಂಡ್ ಹೋಗು, ಇಲ್ಲಿನ ದೂರ. ಎಲ್ಲ ಏನಾದ್ರು ಆಗತ್ತೆ ಇರುತ್ತೆ. ಏಷ್ಯನ್ ಮಾಲ್. ನೀವೆಲ್ಲ ಹೋಗ್ತೀರಾ bro? ನಾನು ಫುಲ್ ಇಡೀ ಹೊರಡೆ ಬಿಸಿನೆಸ್ ತರ ಮಾಡ್ಕೊಂಡು ಹೇಳ್ದಂಗೆ ಫುಲ್ ಹೊರಡೆ 2 ಲಕ್ಷ ಇದ್ರೆ ಎಲ್ಲ ಹೋಗ್ತೀರಾ ಬ್ರೋ? ಅಡ್ವಾನ್ಸ್ ಅಲ್ಲಿ ಬ್ರೋ 2 ಲಕ್ಷ ಇದ್ರೆ ಊರ್ನ ಕರ್ಕೊಂಡು ಗೋವಾಗ ಹೋಗ್ಬಿಟ್ಟು ಅಲ್ಲಿಂದ ಆರಾಮ ಗೋವಾ ಹೋಗ್ತೀಯಾ? ಗೋವಾ ಯಾಕಂದ್ರೆ ವೇಬ್ಸ್ ನೋಡಕ್ಕೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ನಮ್ಮ ಬ್ಲಾಗ್ ನಿಂತಿದೆ. ನಮ್ಮ ಬ್ರದರ್ ಒಂದು ಫಸ್ಟ್ ಇಯರ್ ಚಿಕ್ಕ ವಾങ്ങിಕೊಳ್ಳೋದಕ್ಕೆ ಲಾಂಗ್ ಚಿಕ್ಕ ವಾங்கಿ ಗೊತ್ತಿರಿ ಕಂಟಿನ್ಯೂ ಬಂದ ಹೋಗಿ ಆಂಟಿ ನಮ್ಮ ಹುಡುಗ ಏನ್ ಕೇಳ್ತಾನೆ ನಾವು ಕೊಡಿ ಆಂಟಿ. ಕೊಡಿ கரெக்டாக 4லேருந்து 16 நாள் இருக்குது நம்ம சேலஞ்ச் முடியுது. இன்னும் 16 நாள் குஷியாக பண்ணலாம் வாங்க. சரி ஓகே, இந்த வீடியோ பார்த்து குஷியாக இருந்தீங்கன்னா மறக்காமல் லைக் பண்ணி, ஷேர் பண்ணி, கமெண்ட் பண்ணி, சப்ஸ்கிரைப் பண்ணிக்கோங்க. அப்படியே இந்த வீடியோவில் யார் யார் வந்திருக்கீங்க அவங்களாம் இந்த வீடியோ பார்த்தீங்கன்னா அப்படியே உங்கள் ஃப்ரெண்ட்ஸுங்க எல்லாம் ஷேர் பண்ணி சப்ஸ்கிரைப் பண்ண வைங்க. ஓகே, நாளைக்கு vlogல மீட் பண்ணுறேன். ஓகே, பாய்.